ಆ ಕಡೆ ಈ ಥರ ವಾಟರ್ ಟ್ಯಾಂಕನ್ನು ಡೆಮಾಲಿಷ್ ಅಂದರೆ ಕೆಡುತ್ತಾ ಇದೆ. ಯಾಕಂದರೆ ಟ್ಯಾಂಕಿಂದ ನೀರು ತುಂಬಿ ಸಪ್ಲೈ ಮಾಡುವ ತಂತ್ರಜ್ಞಾನ ಇಲ್ಲ. ಈಗ ನೇರವಾಗಿ ಮನೆಗೆ ಪೈಪ್ ಮೂಲಕನೇ ಡೈರೆಕ್ಟ್ ಲೈನಲ್ಲೇ ಹೋಗ್ತಾ ಇರುತ್ತೆ. ಆ ಕಾಲದಲ್ಲಿ ಇದೆಲ್ಲ ಟ್ಯಾಂಕ್ ಕಟ್ಟಿದ್ರು, ಟ್ಯಾಂಕಲ್ಲಿ ನೀರು ಕಟ್ಟಬೇಕಂತ ಇದಕ್ಕೆ ಕೋಟೆ ಏರಿಯಾಗೂ ಈ ನೀರು ಸಾಕಾಗಲ್ಲ. ಟ್ಯಾಂಕ್ ತುಂಬಿದ್ರು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಿದ್ವಿ ಟ್ಯಾಂಕು. ಇದು ಡೆಮಾಲಿಷನ್ ಮಾಡೋಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಬೇಕಾಗತ್ತೆ ಡಿಪಾರ್ಟ್ಮೆಂಟಿಗೆ. ಈ ಥರ ಟ್ಯಾಂಕ್ ಆಲ್ಮೋಸ್ಟ್ ಅಲ್ಲಿ ಬೆಂಗಳೂರಿನ ಎಲ್ಲ ಈ ಥರ ಟ್ಯಾಂಕ್ಗಳು ಇನ್ನು ಡೆಮಾಲಿಷನ್ ಆಗುವ ಹಂತದಲ್ಲಿದೆ. ಇದು ಸಂಜಯ್ ನಗರದಲ್ಲಿರುವ ವಾಟರ್ ಟ್ಯಾಂಕ್. ಇದು ರಾಧಾಕೃಷ್ಣ ಟೆಂಪಲ್ ಮುಂಭಾಗ ಬರುತ್ತೆ. ಇದು ಸಂಜಯ್ ನಗರ ರಾಧಾಕೃಷ್ಣ ಟೆಂಪಲ್. ಈಗ ನೋಡಿ BWSSBಯ ವಾಟರ್ ಟ್ಯಾಂಕ್ ಕಾನ್ಸೆಪ್ಟ್ ಈಗ ಸ್ಟಾಪ್ ಆಯಿತು. ಇದು ವಾಟರ್ ಟ್ಯಾಂಕ್ ಇದು ಕೆಡವಲಿಕ್ಕೆ ಡೆಮಾಲಿಷನ್ ಮಾಡಲಿಕ್ಕೆ ಈಗ ಒಂದು ಯೋಜನೆ ರೂಪಿಸಿದೆ BWSSB. ಇದಕ್ಕಾಗಿ ಮತ್ತೆ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಬೇಕು. ಇದು ನಿರ್ಮಾಣಕ್ಕೂ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿದರು. ಇದು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, ಬೆಂಗಳೂರು ವಾಟರ್ ಸಪ್ಲೈ ಆ್ಯಂಡ್ ಸಿವರೇಜ್ ಬೋರ್ಡ್, ಸಂಜಯ್ ನಗರ ಸೇವಾ ಠಾಣೆ 2 ಅಂತ ಇದರ ಅಡ್ರೆಸ್ ಇದೆ. ಟ್ಯಾಂಕು ಕಳೆದ 20 ವರ್ಷದಿಂದ ಒಂದು ಡ್ರಾಪ್ ನೀರು ಈ ಟ್ಯಾಂಕು ಹೋಗ್ತಾ ಇಲ್ಲ. ಅಂದರೆ ಟ್ಯಾಂಕ್ಗೆ ನೀರು ತುಂಬಿ ಸಪ್ಲೈ ಮಾಡೋ ಕಾನ್ಸೆಪ್ಟು ಬಂದಾಗಿದೆ. ಆ ಹಿನ್ನೆಲೆಯಲ್ಲಿ ಟ್ಯಾಂಕನ್ನು ಡೆಮಾಲಿಷನ್ ಮಾಡಲಿಕ್ಕೆ BWSSB ಯೋಜನೆ ರೂಪಿಸಿದೆ. ಅದಕ್ಕಾಗಿ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಬೇಕು, ಒಂದು ಟೆಂಡರ್ ಕರಿಬೇಕು. ಇದು ಆಲ್ಮೋಸ್ಟ್ ಅಲ್ಲಿಗೆಲ್ಲ ಬೆಂಗಳೂರಿನಲ್ಲಿರುವ ಎಲ್ಲ ವಾಟರ್ ಟ್ಯಾಂಕ್ಗಳನ್ನು ಡೆಮಾಲಿಷನ್ ಮಾಡಬೇಕಾಗುತ್ತೆ. ಇದು BWSSB. ಈ ವಾಟರ್ ಟ್ಯಾಂಕ್ ಆಲ್ಮೋಸ್ಟ್ ಒಂದು 70 ಅಡಿ ಹೈಟ್ ಇರ್ಬೋದು. ಒಂದು 5ರಿಂದ 7 ಫ್ಲೋರ್ ಬಿಲ್ಡಿಂಗ್ನಷ್ಟು ಹೈಟ್ ಇದೆ. ಇದು ತುಂಬ ಬಲಾಢ್ಯವಾಗಿ ನಿರ್ಮಾಣ ಮಾಡಿದ್ದಾರೆ. ಆಲ್ಮೋಸ್ಟ್ ಒಂದು 35 ವರ್ಷ ಆಯಿತು ಇದು ನಿರ್ಮಾಣ ಮಾಡಿ. ಕಳೆದ 20 ವರ್ಷದಿಂದ ಈ ಟ್ಯಾಂಕಿಗೆ ನೀರು ತುಂಬ್ತಾ ಇಲ್ಲ. ಯಾಕಂದರೆ ಟ್ಯಾಂಕಲ್ಲಿ ನೀರು ತುಂಬಿ ಸಪ್ಲೈ ಮಾಡೋ ಕಾನ್ಸೆಪ್ಟು ಸ್ಟಾಪ್ ಆಗಿದೆ. ಆ ಹಿನ್ನೆಲೆಯಲ್ಲಿ ವಾಟರ್ ಟ್ಯಾಂಕನ್ನು ಡೆಮಾಲಿಷನ್ ಮಾಡ್ತಾರೆ, ಕೆಡವಲಿಕ್ಕೆ ಯೋಜನೆ ರೂಪಿಸಲಾಗಿದೆ. ಇದು BWSSB ಸಂಜಯ್ ನಗರ ವಾಟರ್ ಟ್ಯಾಂಕ್. ಇದು ನೋಡಿ, ಇದೊಂದು ಇಂಟ್ರೆಸ್ಟಿಂಗ್ ಆಗಿದೆ. ಈ ಥರ ಈಗ ಇದಕ್ಕಾಗಿ BWSSB ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಬೇಕು ಡೆಮಾಲಿಷನ್ ಮಾಡಲಿಕ್ಕೆ. ಈಗಾಗಲೇ RT ನಗರ ಸಹಿತ ಹಲವಾರು ಕಡೆ ವಾಟರ್ ಟ್ಯಾಂಕ್ಗಳನ್ನು ಡೆಮಾಲಿಷನ್ ಮಾಡಿದೆ BWSSB. ಇದನ್ನು ಡೆಮಾಲಿಷನ್ ಮಾಡಲಿಕ್ಕೆ ಸದ್ಯದಲ್ಲೇ ಕಾರ್ಯಕ್ರಮ ನೆರವೇರುವ ಸಾಧ್ಯತೆ ಇದೆ, ಕಾರ್ಯಾಚರಣೆ. ಇದು ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, ಸಂಜಯ್ ನಗರ ಸೇವಾ ಠಾಣೆ, ಬೆಂಗಳೂರು.